ಕಾನೂನು ಮತ್ತು ನಿಯಮಬದ್ಧವಾಗಿ ಪೆರುಂಬಾಡಿ ಸಮೀಪದ ಬಾಳುಗೋಡಿನಲ್ಲಿ ಲೇಔಟ್ಗಳನ್ನು ಮಾಡಲಾಗ್ತಾ ಇದ್ರೂ ಇದಕ್ಕೆ ಪರಿಸರದ ಹೆಸರಲ್ಲಿ ತಡೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದು ಲೇಔಟ್ ಮಾಲೀಕರಾದ ಡಾಕ್ಟರ್ ಕೆ.ಎಸ್. ಪ್ರಸಾದ್ ಪಣಿಕರ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬಾಳುಗೋಡಿನಲ್ಲಿ ತಾವು ಕೆಲವು ವರ್ಷದ ಹಿಂದೆ ಪರಿವರ್ತನೆಯಾದ ಜಾಗವನ್ನೇ ಖರೀದಿ ಮಾಡಿದ್ದು, ಅದರಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಿವೇಶನಗಳನ್ನು ರೂಪಿಸಲಾಗ್ತಾ ಇದೆ. ಈ ಹಂತದಲ್ಲಿ ಯಾವುದೇ ರೀತಿಯಲ್ಲೂ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಉಂಟು ಮಾಡುವ ಕೆಲಸ ನಡೆಸಿಲ್ಲವೆಂದು ಸ್ಪಷ್ಟಪಡಿಸಿದರು. ಲೇಔಟ್ ಅನ್ನು ಅತ್ಯಂತ ವೈಜ್ಞಾನಿಕವಾಗಿ ಸಿದ್ಧಪಡಿಸಲಾಗ್ತಾ ಇದ್ದು, ಲೇಔಟ್ನಲ್ಲಿ ಸುಮಾರು 70 ನಿವೇಶನಗಳು ಬರ್ತಾ ಇದೆಯಾದರೂ ಲೇಔಟ್ ಒಳಭಾಗ 40 ಅಡಿ ಅಗಲದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಂತಹ ಒಂದು ಪ್ರಯತ್ನ ಇತರೆ ಯಾವುದೇ ಲೇಔಟ್ಗಳಲ್ಲಿ ಇಲ್ಲವೆಂದು ತಿಳಿಸಿದರು. ಬಾಳುಗೋಡಿನಲ್ಲಿ ಲೇಔಟ್ನೊಂದಿಗೆ ಅಮೃತಾನಂದಮಯಿ ಚಾರಿಟೇಬಲ್ ಟ್ರಸ್ಟ್ನಿಂದ ಆಸ್ಪತ್ರೆಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದು ಲೇಔಟ್ ಸೇರಿದಂತೆ ಸುತ್ತಮುತ್ತಲ ನಿವಾಸಿಗಳಿಗೆ ಹೆಚ್ಚಿನ ಅನುಕೂಲತೆಯನ್ನು ಒದಗಿಸಲಿದೆ. ಲೇಔಟ್ ನಿರ್ಮಾಣದಿಂದ ಸುತ್ತಮುತ್ತಲ ಪ್ರದೇಶವು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವೆಂದು ಡಾಕ್ಟರ್ ಕೆ.ಎಸ್. ಪ್ರಸಾದ್ ಪಣಿಕರ್ ತಿಳಿಸಿದರು. ಯಾವುದೇ ಕಾನೂನಲ್ಲಿ ಏನು ಕೊಟ್ಟಿದೆ ಅದಕ್ಕೆ ಏನು ಅಪ್ರೂವಲ್ ಏನಿದೆ ಅದೇ ಥರ ಯಾವುದೂ ವ್ಯತ್ಯಾಸ ಇಲ್ಲದೆ ಮಾಡಿದ್ವಿ. ಅದರಲ್ಲಿ ಯಾವುದು ಕಾನೂನಲ್ಲಿ ಯಾವ ಪೇಪರ್ಗಳು ಯಾವುದಿದೆ ಅದ್ರ ಪ್ರಕಾರ ನಾವು ತಗೊಂಡಿದ್ವಿ. ಪ್ರಾಪರ್ಟಿ ತಗೊಂಡಿರೋದು ಕನ್ವರ್ಷನ್ ಲ್ಯಾಂಡ್ ತಗೊಂಡಿದ್ವಿ. ಮತ್ತು ಅವರು ಯಾವ ಕಾರಣಕ್ಕೆ ಹೀಗೆ ಮಾಡಿದೆ ಅಂತ ಅರ್ಥ ಆಗ್ತಾ ಇದೆ. ನಾನು ಕಂಪ್ಲೀಟ್ ಡಾಕ್ಯುಮೆಂಟ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕನ್ವರ್ಷನ್ ಆಗಿರೋದು ಲ್ಯಾಂಡ್ ಅಪ್ರೂವಲ್ ಆಗಿರೋದು, ಬುಡದಿಂದು ಅಪ್ರೂವಲ್ ಆಗಿ ಪೇಪರ್ ಕೊಟ್ಟಿರೋದು, ಅದರಲ್ಲಿ ಭಾರಿ ಕ್ಲೀನಾಗಿ ಏನು ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಅದ್ರ ತಕ್ಕದಾಗಿ ಕಂಪ್ಲೀಟ್ ಡಾಕ್ಯುಮೆಂಟ್. ನಾವು ಯಾವುದು ಇಲ್ಲೀಗಲ್ ಆಗಿ ಯಾವುದೇ ಕಾರಣಕ್ಕೆ ಹೋಗೋದು. ಮತ್ತು ಅವರೊಂದು ಶಬ್ದ ಯೂಸ್ ಮಾಡಿದ್ದಾರೆ, ಇದು ಕೇರಳದವರು ಮತ್ತು ಹಟ್ಟಿಗಳು ಬಂದು ಇಲ್ಲೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಅಲ್ಲಿ. ಅದು ಹಾಗೆ ಅನ್ನೋದು ನಾವು ಇಂಡಿಯಾದವರು, ನಾವು ಭಾರತ ದೇಶದಲ್ಲಿ ನನಗೆ ಅನಿಸಿದ್ದು ತಪ್ಪಾಗಿದೆ. ಅದೊಂದು ವಿಷಯ. ಎರಡನೇದು, ನಮ್ಮ ಈಗ ವಿರಾಜಪೇಟೆಯಲ್ಲಿ ನಮ್ಮ MLA ಅವರು ಡೆವಲಪ್ ಆಗಬೇಕು ಅಂತ ಹೇಳಿ ತುಂಬ ಓಡಾಡ್ತಾರೆ. ಅಂದರೆ ಎಲ್ಲ ಟೈಮಲ್ಲೂ ಸರಿಯಾಗಿ ಕಡೆ ಓಡಾಡ್ತಾರೆ, ತುಂಬ ಡೆವಲಪ್ಮೆಂಟ್ ವಿಷಯದಲ್ಲಿ ಇದು ಮಾಡ್ತಾರೆ. ಅವ್ರಿಗೂ ಸಹ ತುಂಬ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶ. ನಮಗೆ ಯಾವ ಕಡೆಯದ್ದು ಸಹ ಯಾವುದೋ ಒಂದು ಟ್ರಬಲ್ ಇಲ್ಲಿ ತಂದು ಇರ್ತಿಲ್ಲ. ಇದು ಬಂದಾಗ ನಾನು ಇದನ್ನು ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ ನಮಗೆ ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅವ್ರು ನಮಗೆ ತಿಳಿಸ್ಬೇಕಿತ್ತು. ಯಾವುದೋ ಮಿಸ್ಟೇಕ್ ನಮ್ಮ ಕಡೆಯಿಂದ ಯಾವುದಾದ್ರು ಮಿಸ್ಟೇಕ್ ಇದ್ದರೆ ಅವರು ಕಂಡಿಡಿದ್ರು ಇಂಥ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ನಮಗೆ ಅವರು ತಿಳಿಸ್ಬೇಕು. ನಮ್ಮಲ್ಲಿ ಯಾವುದು ಲೀಗಲ್ ಬಿಟ್ಟು ಲೀಗಲ್ ಆಗಿ ಯಾವುದು ಕೆಲಸಗಳು ನಾವು ಕೈಯಾಗಿ ನಾವು ಮಾಡೋದು. ಕೇರಳದಿಂದ ಬರೋದು ಬಾರ್ಡರ್ ಆಗಿ ಬರ್ತದೆ, ಅಲ್ಲಿ ಪೆರುಂಬಾಡಿ ಅನ್ನೋದು ಬಾರ್ಡರ್ ಆಗಿ. ಮತ್ತು ನಾವು ಅಲ್ಲಿ ಡೆವಲಪ್ ಆಗಿದ ತಕ್ಷಣ ಆ ಸುತ್ತಮುತ್ತ ಏರಿಯಾದಲ್ಲಿ ತುಂಬ ಜನಗಳಿಗೆ ಕೆಲಸಗಳಿಗೆಲ್ಲ ಒಂದು ಮಕ್ಕಳಿಗಾಗಿ ಕಲಿತು ಬರೋರಿಗೆ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ. ಮತ್ತು ಒಂದು ಡೆವಲಪ್ ಆಗಿ ಬಂದ ಮೇಲೆ ಆ ಏರಿಯಾಗೆ ಒಂದು ತುಂಬ ಡೆವಲಪ್ ಆಗಿ ಮುಂದೆ ಹೋಗಬೇಕು. ಇನ್ನು ಫ್ಯೂಚರಲ್ಲಿ ಅಲ್ಲಿ ರೈಲ್ವೆ ಲೈನ್ ಬರೋಕ್ಕೂ ಸಹ ಸಾಧ್ಯತೆ ಇದೆ. ಯಾಕಂದರೆ ಅದು ಮುಂದುವರಿಸ್ತಾ ಇದೆ, ಮೈಸೂರು ಕಂಡು ರೈಲ್ವೆ. ಹಾಗೆ ಎಲ್ಲ ಡೆವಲಪ್ ಆಗಿ ಬರೋ ಕಾರಣದಿಂದ ಇದು ನಾವು ಯಾವುದೇ ಒಂದು ಎಷ್ಟು ರೋಡ್ ಮಾರ್ಜಿನ್ ಎಷ್ಟು ಬಿಡಬೇಕು ಅದರಿಂದ ಜಾಸ್ತಿ ಬಿಟ್ಟು ಈ ಪಾರ್ಕ್ ಹೇಗೆ ಪಾರ್ಕ್ ಇರಬೇಕಂದ್ರೆ ಪಾರ್ಕಲ್ಲಿ ಏನೇನು ಬೇಕು ಅಂಥವೆಲ್ಲ ಸಪ್ರೇಟ್ ಆಗಿತ್ತು, ಅದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಪಾರ್ಕ್ ಈಗಿರಬೇಕು, ವೇಸ್ಟ್ ಗಿಡಗಳು ಯಾವುದೂ ಕೂಡ ಎಲ್ಲ ಫ್ರೂಟ್ಸ್ ಗಿಡಗಳು ಮತ್ತು ಆ ಟೈಪಲ್ಲಿ ಇರೋದೆಲ್ಲ ತಂದು ಆಲ್ರೆಡಿ ನಾವೊಂದು ಅಷ್ಟು ಗಿಡಗಳು ತಂದಿಟ್ಟು ಅದೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಆಗಲಿ ಬೇರೆ ವಸ್ತುಗಳು ನಮ್ಮ ಲೇಔಟ್ ಒಳಗೆ ಅಲೋಡಿ ತಗೊಂಡು ಹೋಗೋಕ್ಕೆ ಅದು ಮಾಡೋಕ್ಕೂ ಸಹ ಬಿಡಿ. ಅಷ್ಟು ಕಾಂಪೌಂಡ್ ಎಲ್ಲ ಪ್ರತ್ಯೇಕವಾಗಿ ಡೆವಲಪ್ ಮಾಡಿ
ಪ್ಲೀಸ್ ಯಾರನ್ನ ನೀವು ಒಂದು ಸರಿ ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ನೋಡೋದ್ರಿಂದ ಏನು ಅಪ್ರೂವಲ್ ಯಾಕೆ ಕೊಟ್ಟಿದ್ದಾರೆ ಒಂದು 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 ಚೂರು ಸಹ ನಾವು ವ್ಯತ್ಯಾಸ. ಕಾನೂನು ಸಲಹೆಗಾರರಾದ ಟಿಪಿ ಕೃಷ್ಣ ಅವರು ಮಾತನಾಡಿ, ಲೇಔಟ್ ಕಾನೂನಾತ್ಮಕವಾಗಿ ಅತ್ಯಂತ ಕ್ರಮಬದ್ಧವಾಗಿದೆ ಮತ್ತು ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲವೆಂದು ಸ್ಪಷ್ಟಪಡಿಸಿದರು. ಈ ರೀತಿ ಲಾಸ್ ಬರೋದಾದ್ರೆ ಹೂ ಇಸ್ ಗೋಯಿಂಗ್ ಟು ಪೇ? 10 years ಬ್ಯಾಕ್ ಇವರು ಪರ್ಚೇಸ್ ಮಾಡಬೇಕಾದ್ರೆ ಕನ್ವರ್ಷನ್ ಆಗಿದೆ. ಸೊ ಅಲ್ಲಿ ಆಲ್ರೆಡಿ ಇಟ್ ಇಸ್ ಅ ಫ್ಲಾಟ್ ಲ್ಯಾಂಡ್. ಅಲ್ಲಿ ಯಾವುದೇ ಒಂದು ಬೆಟ್ಟ ಆಗಲಿ ಯಾವುದೇ ಮರಗಳು ಯಾವುದೂ ಇರಲಿಲ್ಲ. ಆಕ್ಚುಲಿ ಆಲ್ರೆಡಿ ಇಟ್ ಇಸ್ ಅ ಫ್ಲಾಟ್ ಲ್ಯಾಂಡ್, ಅದನ್ನ ಡೆವಲಪ್ ಮಾಡ್ತಾ ಇದೆ. ಸೊ ಬಹಳ ಬ್ಯೂಟಿಫುಲ್ ಆಗಿ ವಿರಾಜಪೇಟೆ ಅಲ್ಲ ಕರ್ನಾಟಕ ಅಷ್ಟು 40 ಅಡಿ ರೋಡ್ ಇಂಟೀರಿಯರ್ ರೋಡ್ಸ್ 40 ಫೀಟ್ ಕೊಟ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡ್ತಿದೆ. ಸೊ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗಲಿಲ್ಲ. ಯಾವ ವ್ಯವಸ್ಥೆನೂ ಅದರಲ್ಲಿ ಯಾವ ವಿಚಾರದಲ್ಲಿ ಯಾವ ಕಾನೂನಾತ್ಮಕವಾಗಿ ಏನು ಮಾನದಂಡ ಫುಲ್ಫಿಲ್ ಮಾಡಬೇಕಾಗಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಯಾವುದೇ ಒಂದು ನೀವು ಆಕ್ಚುಲಿ ನಾವು ಈ ಡಾಕ್ಯುಮೆಂಟ್ ನಾವು ಇಟ್ಟಿದ್ದೀವಿ, ತಾವು ಕಂಪ್ಲೀಟ್ ಪರಿಶೀಲನೆ ಮಾಡಿ ಅಷ್ಟು ಪರ್ಫೆಕ್ಟ್ ಆಗಿದೆ. ಯಾಕೆಂತಂದ್ರೆ ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕೆ ಆ ಮಾನದಂಡ ಕಾನೂನಿನ ಮಾನದಂಡ ಏನಿರುತ್ತೋ ಆ ಒಂದು ವ್ಯವಸ್ಥೆ ನೋಡಬೇಕು. ಸೊ ಇವರು ಈಗ ಆಲ್ರೆಡಿ ಈ ಪರಿಸರವಾದಿಗಳು 2020ರಲ್ಲಿ ಒಂದು ರಿಟ್ ಪಿಟಿಷನ್ಸ್ ಫೈಲ್ ಮಾಡಿ ಆಲ್ರೆಡಿ ಲಾಂಗ್ ಬ್ಯಾಕ್ ಆಗಿದೆ. 2015 itself the conversion has been taken place. ಇವರು 2020ರಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಈ ರಿಟ್ ಪಿಟಿಷನ್ ಫೈಲ್ ಮಾಡಿದ ಪ್ರಕಾರವಾಗಿ ಆಕ್ಚುಲಿ ಅದರಲ್ಲಿ ದೇರ್ ಇಸ್ ನೋ ಆಕ್ಚುಲಿ ನಮ್ಮ ಜಿಲ್ಲಾಧಿಕಾರಿ ಅವರ ಕಚೇರಿಯವರು ಆಕ್ಚುಲಿ ಅಡ್ವೊಕೇಟ್ ಜನರಲ್ಗೆ ಒಂದು ಲೆಟರ್ ಬರ್ತಿದ್ರು. ಇಟ್ ಈಸ್ ಆನ್ ದಿ ಡೇಟ್, ನಾನು ನಿಮಗೆ ಕಾಪಿ ಫರ್ನಿಶ್ ಮಾಡ್ತೀನಿ. ಇವರು 29/8/2025ರಲ್ಲಿ DC ಆಫೀಸಿಂದ ಅಡ್ವೊಕೇಟ್ ಜನರಲ್ ಆಫೀಸಿಗೆ ಒಂದು ಲೆಟರ್ ಬರ್ತಿದ್ರು ಸ್ಟೇಟಿಂಗ್ ದಟ್ ಆಕ್ಚುಲಿ ಇವ್ರದ್ದು ಹಾಕಿರೋ ರಿಟ್ ಪಿಟಿಷನ್ ಅಲ್ಲಿ ಏನಾದರೂ ಇಂಜೆಕ್ಷನ್ಸ್ ಇದೆಯಾ, ಇಂಟ್ರೀಮ್ ಆರ್ಡರ್ಸ್ ಏನಾದರೂ ಇದೆಯಾ ಅಂತ ಸ್ಪಷ್ಟೀಕರಣ ಆಕ್ಚುಲಿ ಕಿರಣ್ ಬಿ ರಾವ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ಟೇಟಿಂಗ್ ದಟ್ ನೋ ಇಂಟ್ರೀಮ್ ಇಂಜೆಕ್ಷನ್ಸ್ ಏನಿಲ್ಲ. DC ಅವರಿಗೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಅವರಿಗಿದೆ, ಅದರಲ್ಲಿ ಯಾವುದೂ ತಡಸ ಇಲ್ಲ. ಸೊ ನಮ್ಮ ವಿಚಾರ ಆಲ್ರೆಡಿ ಗೇಟ್ವೇ ಇಟ್ ಸೆಲ್ಫ್ ವಿ ಹ್ಯಾಡ್ ಕನ್ವರ್ಟೆಡ್ ಇಟ್, ಅದನ್ನು ಡೆವಲಪ್ ಆಗಿದೆ ಬ್ಯೂಟಿಫುಲ್ ಆಗಿ ಒಂದು ಒಳ್ಳೆ ಕನ್ವರ್ಷನ್ ಆಕ್ಚುಲಿ ಒಂದು ಮಾದರಿ ರೀತಿಯಲ್ಲಿ. ಯಾಕೆಂದ್ರೆ ಎಲ್ಲರ ಕನ್ವರ್ಷನ್ಸು ಒಂದು ಬೇಕಾಬಿಟ್ಟಿಯಾಗಿ ಮಾಡಿ ಅದನ್ನ ರೋಡು ಬೇಕಾಗಬೇಡ ಮಾತ್ರ ಮಾಡಿದ್ರು, ಬ್ಯೂಟಿಫುಲ್ ಆಗಿ ಮಾಡಿ ಒಂದು ಒಳ್ಳೆ ಲೇಔಟ್ ಮಾಡಿ ಒಳ್ಳೆ ಚೆನ್ನಾಗಿ ತರಬೇಕು. ಅದರಲ್ಲಿ ನೋಡಿ ಆ ಪೆರಂಬಾಡಿ ಏರಿಯಾದಲ್ಲಿ ಇಟ್ ಇಸ್ ಕೊಡಗು ಕೇರಳ ಮಾರ್ಕುಟ ಕೇರಳ ಬರ್ತದೆ, ಅಲ್ಲಿ ಒಂದು ಹಾಸ್ಪಿಟಲ್ ಬರೋದಾದ್ರೆ ಪ್ಲಸ್ ಅಲ್ಲಿ ಒಂದು ಸಿಟಿ ಮಾರ್ಕೆಟ್ ಮಾರ್ಜಿನ್ ಫ್ರೀ ಮಾರ್ಕೆಟ್ ಬರೋದಾದ್ರೆ ನಾವು ಊರವರಿಗೆ ಒಳ್ಳೆಯದು ಎಲ್ಲದಕ್ಕೂ ಅನುಕೂಲವಾಗಿದೆ. ವಿರಾಜಪೇಟೆಗೆ ಪೆರಂಬಾಡಿಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ವಿರಾಜಪೇಟೆಗೆ ಬರಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ 8 ಕಿಲೋಮೀಟರ್ ದೂರ ಆಗಬೇಕು. ಅಲ್ಲೇ ಒಂದು ಹಾಸ್ಪಿಟಲ್ ಆದರೆ ಅಲ್ಲಿ ಸ್ಥಳೀಯರಿಗೆ ಬಹಳ ಅವಕಾಶ ಇದೆ. ಒಳ್ಳೆ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಏನು ಯಾರಿಂದನೋ ತಡೆ ಆಗ್ತದೆ, ಒಳ್ಳೆ ಕೆಲಸ ಆಗ್ತದೆ. ಯಾಕೆಂದ್ರೆ ಕನ್ವರ್ಷನು ಮೇಜರ್ ಆಗಿ ಮಾಡೋದಾದ್ರೆ ಪರಿಸರ ಹಾನಿ ಮಾಡ್ಕೊಂಡು ಮಾಡೋದಾದ್ರೆ ತಪ್ಪು. ಯಾಕೆಂದ್ರೆ ಕನ್ವರ್ಷನ್ ಆಗೋದಾದ್ರೆ ಇಟ್ ಈಸ್ ಅ ಸೈಕಲ್. ಒಂದು ಕಡೆಯಿಂದ ಒಂದು ಕೆಲಸ ಸ್ಟಾರ್ಟ್ ಆಗೋದಾದ್ರೆ ನೋಡಿ ಒಂದು ಕನ್ವರ್ಷನ್ ಆಗಿದೆ, ಅಲ್ಲಿ ರೋಡ್ ಕೆಲಸ ಆಗ್ಬೇಕಾದ್ರೆ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತದೆ, ಅಲ್ಲಿ ಮನೆ ಬರೋದಾದ್ರೆ ಆ ಕೆಲಸದವರಿಗೆ ಕೆಲಸ ಸಿಗ್ತದೆ, ಸಿಮೆಂಟ್ ಆಗಲಿ ರಾಡ್ ಆಗಲಿ ಎಲ್ಲ ವಿಚಾರಗಳು ಇಟ್ ಈಸ್ ಅ ಸೈಕ್ಲಿಕ್ ಮಾಡ್ಕೊಂಡು ಒಂದು ಕಡೆಯಿಂದ ರೊಟೇಟ್ ಆದ್ರೆ ಇನ್ನೊಂದು ಕಡೆ ಬರೋದು. ಸೊ ಈ ಒಂದು ವ್ಯವಸ್ಥೆ ಕನ್ವರ್ಷನ್ ಅವಶ್ಯಕತೆ ಇರೋ ಜಾಗಕ್ಕೆ ಕನ್ವರ್ಷನ್ ಕೊಡಲೇಬೇಕು. ಯಾಕೆಂದ್ರೆ ಊರು ಬೆಳಿಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಒಂದು ವ್ಯವಸ್ಥೆ ಆಗಬೇಕು. ಗೋಷ್ಠಿಯಲ್ಲಿ ಜಸಿಂತಾ ಪ್ರಸಾದ್ ಪಣಿಕರ್, ಎಕೆ ಅನಿಲ್ ಪಾಲ್ಗೊಂಡಿದ್ದರು.